ನಮ್ಮ ರಿವ್ಯೂ ಮೀಟಿಂಗಲ್ಲಿ ಅದರ ವಿಚಾರದಲ್ಲಿ ನಿಮ್ಮ MLAಗಳು ಅದು ರೇಸ್ ಮಾಡ್ತಾರೆ, ಅದನ್ನು ನಮ್ಮ ಆಫೀಸರ್ಗಳ ಕೈಯಿಂದ ಆನ್ಸರ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಸಾಹೇಬ್ರ, ನೀವು 7 ತಾಸು ನಿರಂತರವಾಗಿ ಕೊಡ್ತೇವೆ ಅಂತ ಹೇಳಿದ್ರಿ, ಬಟ್ ಅಲ್ಲಿ ಗ್ರಿಡ್ಗಳು ಅವನ್ನ ಕೊಡಾಕೂ ಅವಕಾಶ ಇಲ್ದಂಗೆ 5 ತಾಸು 6 ತಾಸು ಈಗ ನಾನು ಅದಕ್ಕೆ ಹೇಳಿದಲ್ಲ ನಿಮಗೆ, ಗ್ರಿಡ್ಗಳಿಗೆ ನಿರಂತರವಾಗಿ ಕೊಡಲಿಕ್ಕೆ ಹೆಚ್ಚು ಬೇಡಿಕೆ ಬರುವಾಗ ಅವಕಾಶ ಇರೋದಿಲ್ಲ. ಅದರಿಂದ ಆ ಬಾಕಿ ಇರೋದು ಬರಗಾಲ ಅತಿವೃಷ್ಟಿ ನಡುವೆ ನಾವು ಬೋರ್ಡ್ ಹಾಕಿಂದ ಏನೋ ಒಂದಿಷ್ಟು ಬದುಕಿಸ್ಕೊಳ್ಳೋಣ ಅಂತ ಅಂದ್ರೆ ಹೊಸ ಕನೆಕ್ಷನ್ ಕೊಡೋದನ್ನ ಸೆಪ್ಟೆಂಬರ್ 2023ರಿಂದ ಬಂದ್ ಮಾಡಿದೆ. ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ, ವಿರೋಧಿಸ್ತೀವಿ. ಯಾಕಂದ್ರೆ ನಾವು ಹೊಸದಾಗಿ ಬೋರ್ಡ್ ಹೊಡೆದು ಕನೆಕ್ಷನ್ ತಗೊಂಡು ಅಧಿಕೃತ ಇರೋದನ್ನ ನಮ್ಮೆಲ್ಲರ ಆಸೆ. ನೀವು ಅನಧಿಕೃತ ಇರ್ಲಿ ಅಂತ ಹೇಗೆ ಕೊಟ್ಟಂಗೆ ಆಗಿತ್ತು. ನಾವು ಯಾರು ಬಂದ್ ಮಾಡಿಲ್ಲ, ನಾವು ಮತ್ತು ಲೈನ್ ವೈರ್ ಹಾಕೇವಿ, ಮೋಟ್ರ್ ಚಾಲು ಮಾಡಿ ಹಂಗಂತೇಳಿ ನೀವು ಕೊಟ್ಟಿರಿ ಅಂತ ಬಂದ್ ಮಾಡಿಲ್ಲ, ನಾವೆಲ್ಲ ಚಲುವ ಇಟ್ಟವಿ. ಅದಕ್ಕೆ ನಾವು ಅವಾಗೇನಾಕೈತಿ, ಅಕ್ರಮ ಮಾಡ್ದಂಗೆ ನಮ್ಮನ್ನ ಅಕ್ರಮ ಮಾಡಕ್ ಹಚ್ಚಿದ್ದ ಸರ್ಕಾರ ಅನ್ನಂಗೆ ಆಕೈತಿ. ಅದಕ್ಕೆ ನಾನು ವಿನಂತಿ, ನೀವು ಯಾವುದೇ ಕಾಲಕ್ಕೂ ಏನೀಗ ಅದನ್ನ ಆರ್ಡರ್ ಮಾಡಿರಲ್ಲ, ದಯಮಾಡಿ ಅದನ್ನು ವಾಪಸ್ ತಕ್ಕಬೇಕು. ಯಾರು ಹೊಸದಾಗಿ ಬೋರ್ ಹೊಡಿಸ್ತಾರ, ಯಾರು ಅವ್ರು ದುಡ್ಡು ತುಂಬ್ತಾರ, ಅವ್ರಿಗೆ ಕನೆಕ್ಷನ್ ಕೊಡಾಕ ನೀವು ಮೊದಲು ಆರ್ಡರ್ ಮಾಡೋದು. ನಮಗೆ ಹೊಸದಾಗಿ ಬೋರ್ ಹೊಡಿಸೋರಿಗೆ ಕನೆಕ್ಷನ್ ಕೊಡುವಂಥದ್ದು ಬಹಳ ಅವಶ್ಯಕತೆ ಐತಿ. ನಮ್ಮನ್ನು ಅಕ್ರಮ ಮಾಡಕ್ಕೆ ಖರ್ಚು ಮಾಡ್ರಿ, ನೀವು ಅದನ್ನು ಮಾಡಿ. ಇದು ನಮ್ಮದು ಒಂದೇ ಬೇಡಿ. ಏನು ಮೊದಲಿತ್ತಲ್ಲ ಶೀಘ್ರ ಸಂಪರ್ಕ ಅಂತೇಳಿ, ನಿಮ್ಮ ಪಾಳೆ ಪ್ರಕಾರನ 20,000 ತುಂಬ್ತಿದ್ದೆ, 22,000 ತುಂಬ್ತಿದ್ದೆ, 2 ವರ್ಷ 3 ವರ್ಷಕ್ಕೆ ನಮಗೆ ಹಾಕ್ತಿದ್ರಿ. ಹಂಗೂ ಸುಧಾರಿಸ್ಕೊಂಡು ನಮ್ಮ ಮೋಟ್ರ್ ಚಲೋ ಇತ್ತ, ಹೆಂಗ ಆಗಲಿ ಅವ್ರ ಲೈನ್ ಬಂದಾಗ ಬರಲಿ ಅಂತ ಚಲೋ ಇಟ್ಟಿದ್ವಿ. ಆದ್ರೆ ಅದ್ರಾಗೂ ನಮ್ಮಂತ ಒಬ್ಬನ ಅಧಿಕೃತ ತಗೋಬೇಕಪ್ಪ, ಅರ್ಜೆಂಟ್ ಬೇಕು, ವೋಲ್ಟೇಜ್ ಕಡಿಮೆ ಆಕತಿ ಅಂತೀವಿ. ಸೆಲ್ಫ್ ಎಕ್ಸಿಕ್ಯೂಷನ್ನಾಗ ಶೀಘ್ರ ಸಂಪರ್ಕ ಯೋಜನೆ ಅಂತ ಏನಿತ್ತು, ಆ ಯೋಜನೆ ಒಳಗೆ ನಾವು ತಗೊಂತ ಇದ್ವಿ. ಕಂಬ ತಂತಿ ನಾವು ಹಾಕ್ಯಂತಿದ್ವಿ. 2000 ನಾವು ಸರ್ಕಾರ ಬಂದಾಗ ಡಿಮಾಂಡ್ ಇದ್ದಿದ್ದು ಏನಿದೆ ಟೋಟಲ್ ಮ್ಯಾಕ್ಸಿಮಮ್ 13,000 ಇತ್ತು. 8,000 13,000. ಲಾಸ್ಟ್ ಟೈಮ್ 17,000 ಆಗಿದೆ. ಈಗಾಗಲೇ 19,000 ಆಗಿದೆ. ಒಳ್ಳೆ, ನಾನೇನೋ ಡಿಮ್ಯಾಂಡ್ ಬೇಡ ಅಂತ ಕೇಳಿದ್ರು, ಯಾಕೆ ರೈತರು ಹೆಚ್ಚಿಗೆ ಬೆಳೆ ಬಂದುಬಿಟ್ರೆ ಒಳ್ಳೇದಂತ ಹೇಳ್ಬಿಟ್ಟು ಅದು ಬೇಡ ಅಂತ ಹೇಳಿದ್ರು. ಅದಕ್ಕೆಲ್ಲ ನಾವು ಇವತ್ತು ಕರೆಂಟು ನಾವು ಕೊಡಲಿಕ್ಕೆ ವ್ಯವಸ್ಥೆಗಳು ಮಾಡ್ತಾ ಇದ್ದೀವಿ. ನೀವು ಹೇಳಿದ್ರೆ ಹಗಲು ಹೊತ್ತಾ ರಾತ್ರಿ ಹೊತ್ತಾ ಒಂದು ಸಮಸ್ಯೆ ಈಗ ಬರ್ತಾ ಇದೆ ನಮಗೆ. ನಮ್ಮ ಗ್ರಿಡ್ಡು 19,500 ಬಂದುಬಿಟ್ರೆ ನಾವು 2 ಫೇಸ್ ಮಾಡಬೇಕಾಗ್ತದೆ. ಎಲ್ಲ ಕಡೆ ಮಾಡೋದಿಲ್ಲ, ಕೆಲವು ಕಡೆಯಲ್ಲಿ ನಾವು ಅದನ್ನು ನೋಡಿಬಿಟ್ಟು ಇವತ್ತು ಎಲ್ಲ ಕಂಪ್ಯೂಟ್ರಲ್ಲೇ ನಾವಲ್ಲಿ ಇದು ಮಾಡ್ತಾ ಇದ್ವಿ. ಯಾವ್ಯಾವ ಏರಿಯಾಗಳಿಗೆ ಯಾವ ಟೈಮಲ್ಲಿ ಬೇಕು, ಎಷ್ಟು ಬೇಕು ದೊಡ್ಡ. ಕೆಲವು ಕಡೆ ಹಗಲು ಹೊತ್ತು 4 ಅವರ್ಸ್ ಹಗಲು ಕೊಡ್ತೀವಿ, 3 ಅವರ್ಸ್ ರಾತ್ರಿ ಕೊಡ್ತೀವಿ. ಯಾಕಂದ್ರೆ ಈಗ ಈ ಜಾಸ್ತಿ ಡಿಮ್ಯಾಂಡ್ ಇರೋದು ಆ ಥರ ಮಾಡಬೇಕು. ಮತ್ತು ಲಾಸ್ಟ್ ಇಯರು ಅಷ್ಟೇ, ನಾವು ಯಾವಾಗ ಕೆಲವು ರೈತರಿಗೆ ಆ ಕಟ್ಔಟ್ ಟೈಮಲ್ಲಿ, ಅದರಲ್ಲಿ ತುಂಬ ಶುಗರ್ ಕೇನ್ ಕಟ್ಔಟ್ ಟೈಮಲ್ಲಿ ನಿಮಗೆ ಎಕ್ಸ್ಟ್ರಾ ನೀರು ಬರಬೇಕಾಗ್ತದೆ. ಎಲ್ಲಿ ಈ 7 ಅವರ್ಸ್ ಬಿಟ್ಟು ಕೊಡ್ತಾ ಇದ್ದೀವಿ. ಸ್ವಲ್ಪ ಎಲ್ಲಿ ಬೇಕಾಗಿದೆ ಅದು ಒಂದು ತಿಂಗಳಿಗೆ ಬೇಕಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೂ ಸಮೇತ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಯವರು ಈಗ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಎಲ್ಲ ಮಾಡ್ತಾ ಇದ್ದೀವಿ. ಸಮಸ್ಯೆ ಇಲ್ಲ ನಾನು ಹೇಳೋದಲ್ಲ. ಇವತ್ತು ಇದು ದೊಡ್ಡ ಕರ್ನಾಟಕ ರಾಜ್ಯ, ಎಲ್ಲ ಕಡೆನೂ ಈಗ ನೋಡಿ ಒಂದು ಮರ ಎಲ್ಲಿ ಅದು ಬಿದ್ದರೆ ಲೈನ್ ಹೋಗ್ತದೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ಕುಸುಮ್ ಸಿ ಎಲ್ಲೆಲ್ಲ ನಮ್ಮ ಸಬ್ಸ್ಟೇಷನ್ಗಳಿದೆ ನಾವು ಅಲ್ಲೇ ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ನಿಮ್ಮದು ಸ್ವಲ್ಪ ಟೆಂಡರ್ ಕರೀಲಿಕ್ಕೆ ಈಗ ಆಗಿದೆ. ಏನು ಮಾಡ್ತಾ ಇದ್ದೀವಿ, ಈಗ ಕೆಲವು ಜಾಗದಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ. ಸಬ್ಸ್ಟೇಷನ್ಗಳಲ್ಲೇ ನಾವು ಸೋಲಾರ್ ಹಾಕಿಬಿಟ್ಟು ಹಗಲು ಹೊತ್ತು ಅಲ್ಲಿಯೇ ಕರೆಂಟ್ ಕೊಡಲಿಕ್ಕೆ ಈಗಾಗಲೇ ಇದು ಮಾಡ್ತಾ ಇದ್ದೀವಿ. ಸುಮಾರು 3,000 ಮೆಗಾವಾಟು ಇನ್ನೊಂದು 1.5-2 ವರ್ಷದಲ್ಲಿ ನಮ್ಮ ಇಡೀ ಸ್ಟೇಟಲ್ಲಿ IP ಸೆಟ್ಗಳಿಗೆ ಅದನ್ನು ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗಾಗಲೇ ಟೆಂಡರ್ ಕರೆದುಬಿಟ್ಟು ಮಾಡ್ತಾ ಇದ್ದೀವಿ. ಈಗ ನೀವು ಆಗಲೇ ಹೇಳಿದ್ರಲ್ಲ, ಈ ಅಕ್ರಮ ಸಕ್ರಮದು ಅದು 2004ನೇ ಇಸ್ವಿಯಿಂದ ಪ್ರಾರಂಭ ಆಯಿತು. 2004ನೇ ಇಸ್ವಿಯಲ್ಲಿ ಏನಾಯಿತು, ಅವತ್ತು ನೀವು ಹೇಳ್ದಂಗೆ ಎಲ್ಲರೂ ರೈತರು ಬಂದುಬಿಟ್ಟು ಅವ್ರಿಗೆ ಕನೆಕ್ಷನ್ ಕೊಡಿ ಲೇಟ್ ಮಾಡಿದ್ರು.